ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದಿನಾಂಕ 19/6/2024ರಂದು ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಮದ್ದೂರು ಸಂಸ್ಥೆ ವತಿಯಿಂದ ಸಂಸ್ಥೆಯ ಅಧ್ಯಕ್ಷರಾದ ರಜನಿರಾಜ್ ಹಾಗೂ ತಾಲೂಕಾ ಅಧ್ಯಕ್ಷರಾದ ಯಶೋಧಮ್ಮರವರು, ಸಂಸ್ಥೆಯ ವಕೀಲರಾದ ರಶ್ಮಿರವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದರು. ದುರಾಳರ ಕೃತ್ಯಕ್ಕೆ ಬಲಿಯಾದ ರೇಣುಕಾಸ್ವಾಮಿರವರ ತಂದೆ ತಾಯಿ ಹಾಗೂ ಅವರ ಪತ್ನಿ ಸಹನರವರಿಗೆ ಸಾಂತ್ವನ ಹೇಳಲಾಯಿತು. ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಕಾನೂನನ್ನು ಗೌರವಿಸೋಣ. ಕಾನೂನಿನ ಚೌಕಟ್ಟಿನಲ್ಲಿ ದುರಾಳರ ಘನಘೋರ ಶಿಕ್ಷೆ ಆಗಲೆಂದು ಅವರಲ್ಲಿ ಧೈರ್ಯ ತುಂಬಲಾಯಿತು. ಕಾನೂನಿನ ಮೇಲೆ ಭರವಸೆ ಇಡಿ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಕಾನೂನನ್ನ ಗೌರವಿಸೋಣ ಎಂದು ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಲಾಯಿತು. ಆ ಭಗವಂತ ಅವರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲೆಂದು ಚಿತ್ರದುರ್ಗದ ಬಸವಶರಣರ ಜೊತೆಗೂಡಿ ಪ್ರಾರ್ಥಿಸಲಾಯಿತು. ನನಗೆ ಕಿವಿ ಕೇಳ ನಂಬರ್ ಬರ್ಕೊಡಿ. ಇಲ್ಲ ಹೊರಗಡೆ ಶಿಕ್ಷೆ ಆಗಲೇಬೇಕು. ಹೋರಾಟಕ್ಕೆ ಮತ್ತೆ ಈಗ ನೀವು ಯಾರು ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ? ಯಾರು ಕೊಟ್ಟಿಲ್ಲ? ಒಂದು ವರ್ಷ ಪ್ರೊಬೇಷನ್ ಅಂದರೆ ಪರೀಕ್ಷಾತ ಅವಧಿ ಕನ್ನಡ ಅದು ಆ ಒಂದು ವರ್ಷ ಅವಧಿಯಲ್ಲಿ ಇದು ಸೇವಾ ಸರಿ ಇಲ್ಲ ಅಂದರೆ ತೆಗಿಬೋದು. ಪರ್ಮನೆಂಟ್ ಆಗಿದ್ರು ಒಂದು ವರ್ಷದ ಅವಧಿ ಎಲ್ಲ ಸರಿ ಇದೆ ತೆಗಿಬೋದು. ಹಾಂ, ಪರೀಕ್ಷಾರ್ಥವಧಿ ಪ್ರೊಬೇಷನ್ ಪೀರಿಯಡ್ ಅಂತ ಇರುತ್ತೆ. ಆ ಒಂದು ವರ್ಷ ವರ್ಕ್ ಮಾಡಬೇಕು. ಆಮೇಲೆ ರೆಗ್ಯುಲರ್ ಈ ಒಂದು ವರ್ಷ ಪರೀಕ್ಷಾರ್ಥ ಅವಧಿ ಅಂತ ಇರುತ್ತೆ ಪ್ರೊಬೇಷನ್ ಪೀರಿಯಡ್. ಆ ಪ್ರೊಬೇಷನ್ ಪೀರಿಯಡ್ ವರ್ಕ್ ಮಾಡ್ಬೋದು. ಇಲಾಖ ಪರೀಕ್ಷೆ ಇರುತ್ತೆ. ರಾಶಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮಂಥ ಕಷ್ಟ ಮುಂದೆ ಯಾವ ತಂದೆ ತಾಯಿಗಳಿಗೂ ಬರೋದು ಬೇಡ. ಹೆದರಬೇಡಿ. ಕಾನೂನು ಯಾರು ಬದುಕಲ್ಲ, ಎಲ್ಲರೂ ತಲೆಬಾಗಬೇಕು. ಪ್ರಧಾನಮಂತ್ರಿಯವರು ತಲೆಬಾಗಬೇಕು. ನಿಮ್ಮ ಸೊಸೈಗೆ, ನಿಮ್ಮ ಕುಟುಂಬಕ್ಕೆ ನ್ಯಾಯ ಕೊಟ್ಟೆ ಕೊಡಿಸೋಣ. ನಾವು ಸಹ ನಿಮ್ಮ ಜೊತೆಗೆ ಇದ್ದೀವಮ್ಮ. ಹೆದರಬೇಡಿ, ನಾವು ಕೈ ಜೋಡಿಸ್ತೀವಿ. ಕುಟುಂಬದ ನೋವು ಅಗಲಿಕೆ, ಮತ್ತೆ ಆಕೆ ಗರ್ಭಿಣಿ ಇದ್ದಾರೆ, ಅವ್ರಿಗೆ ಸರಿಯಾದ ಟೈಮ್ಗೆ ಚಿಕಿತ್ಸೆ, ತಪಾಸಣೆ ಎಲ್ಲ ಆಗ್ಬೇಕು. ಅಲ್ಲ, ಇಲ್ಲಿ ಚೇರ್ ಕೆಲಸ ಆಗಿದ್ದಾರೆ. ಹೇಳು, ಒಳ್ಳೇದಾಗಲಿ. ನಾವು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಬಂದಿದ್ದೀವಿ. ಹೆದರಬೇಡಿ. ಆರೋಗ್ಯ ಹೇಗಿದೆ? ಆರೋಗ್ಯ ನೋಡ್ಕೊಳ್ಳಿ. ಈಗ ಪ್ರೆಗ್ನೆಂಟ್ ಎಲ್ಲ ಮುಗಿದು ಡೆಲಿವರಿ ಆದಮೇಲೆ ವ್ಯವಸ್ಥೆ ಮಾಡೋಣ. ಸರ್ಕಾರಿ ನೌಕರಿಗೆ ಅಕ್ಕರೆಲ್ಲ ಫಾಲೋಅಪ್ ಮಾಡ್ತಾರೆ. ಇವರು ಎಂತೆಂಥ ರಾಜ್ಯದ ಯಾವ ಮೂಲೆಯಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಅನ್ಯಾಯ ಆದರೆ ಭಾಳಷ್ಟು ಫ್ರೂಟ್ಫುಲ್ ರಿಸಲ್ಟ್. ಇವ್ರ ಹೋರಾಟಕ್ಕೆ ಫಲ ಸಿಕ್ಕಿದೆ. ಹಾಗಾಗಿ ನನಗೆ ಫೋನ್ ಮಾಡೋದು, ನನಗೆ ಮನೆ ಕರ್ಕೊಂಡು ಹೋಗಿದ್ದಾರೆ.
ಕರ್ಕೊಂಡು ಬಂದೆ. ಗುರುಜಿಗೆ ಹೇಳಿದೆ ಬನ್ನಿ ನಾವು ಒಂದು ಸಾಂತ್ವನದ ಮಾತು ಹೇಳೋಣ ನೊಂದಿರ ಕುಟುಂಬಕ್ಕೆ ಅಂತ ನಾವು ಆಮೇಲೆ ಸರ್ಕಾರದ ಹಂತದಲ್ಲಿ ಏನು ಒಂದು ತಪ್ಪಾಗಿತ್ತು ಅಂತ ಅಂದರೆ ಇದೆಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಪೆಷಲ್ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ರು, ಪ್ರಸನ್ನ ಕುಮಾರ್ ಅಂತ. ಅವರನ್ನ ಬದಲಾವಣೆ ಮಾಡಿ ಬೇರೆ ರೀತಿಯಲ್ಲಿ ಅದೆಲ್ಲ ಫಲ ಕೊಡ್ತಾರೆ. ಅವರು ಫಿಲಮ್ ಚೇಂಬರ್ನವರು ಬಂದಾಗಿದ್ದಾರೆ. ಈಗ ನೆಕ್ಸ್ಟ್ ದರ್ಶನ್ ಅಭಿಮಾನಿಗಳು ಅವರು ಇವರು ಅನ್ನೋದು ಏನೇನಿದ್ದಾರೆ ಅವರೆಲ್ಲ ಒಂದ್ಸತಿ ಬರ್ತಾರೆ. ಬೇರೆ ಕೇಸ್ ಅಷ್ಟು ಸುಲಭವಾಗಿ ವೀಕ್ ಆಗೋಕ್ಕೆ ಬಿಡೋದಿಲ್ಲ ಅಂತ ನಾವೆಲ್ಲ ಇದ್ದೀವಲ್ಲ, ಬಿಡೋದಿಲ್ಲ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ. ನೀವೇನಮ್ಮ? ಅವರು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀನಿ. ತುಂಬ ನೋವಿನ ದುಃಖ. ರಜನಿ ಮೇಡಮ್ ಹೆಣ್ಮಕ್ಳು ಮಹಿಳಾ ಅಧ್ಯಕ್ಷೆ ನಾನು ರಜನಿ ರಾಜನ್, ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀನಿ. ದೇವರು ಮರೆಯೋ ಶಕ್ತಿಯನ್ನ ಕೊಡಲಿ ನಿಮ್ಮ ಕುಟುಂಬಕ್ಕೆ. ಕಾನೂನು ಮೇಲೆ ಭರವಸೆ ಇಡಿ. ಕಾನೂನಿಗೆ ಯಾರು ದೊಡ್ಡವರಲ್ಲ, ಶಿಕ್ಷೆ ಆಗಲೇಬೇಕು. ನಿಮ್ಮ ಮಗನಿಗೆ ಅನ್ಯಾಯ ಆಗಿರುವಂತದ್ದು ಶಿಕ್ಷೆ ಕಾನೂನಲ್ಲಿದೆ, ಕೊಟ್ಟೇ ಕೊಡ್ತಾರೆ. ನಂಬಿಕೆ ಇಡಿ, ಕಾನೂನು ಮೇಲೆ ನಂಬಿಕೆ ಇಡಿ. ನಾವೆಲ್ಲ ಗೌರವಿಸೋಣ. ಏನ್ ಮಾಡ್ಬೇಕು? ಬರೋದಿಲ್ಲ, ಮತ್ತೆ ಬರೋದಿಲ್ಲ. ಆ ಹೆಣ್ಮಕ್ಳು ಎಲ್ಲಿದ್ದಾರೆ? ಈಗಿನ ಪಾಪ ಅವ್ರಿಗೆ ಒಂಥರ ಸುಸ್ತು. ಅವರ ತಂದೆ ಇದ್ದಾರೆ. ಹಿಂದೆ ಎಂತೆಂಥದ್ದು ದೊಡ್ಡ ದೊಡ್ಡ ಘಟನೆಗಳನ್ನೆಲ್ಲ ಗೌರ್ಮೆಂಟ್ ಪರವಾಗಿ ವಾದ ಮಾಡಿದ್ದಾರೆ. ಅದು ಮಾಡೋಕ್ಕಾಗಲ್ಲ ಇವರಿದ್ರೆ ಅಂತೇಳಿ ಅವ್ರಿಗೆ ಬೇಕಾದವ್ರನ್ನ ಯಾರನ್ನ ಇಟ್ಕೊಂಡು ಸಾಕ್ಷಿಗಳನ್ನೆಲ್ಲ ವೀಕ್ ಮಾಡಿ ಏನೋ ಮಾಡೋಂಥ ಪ್ರಯತ್ನದಲ್ಲಿ ಬಳಸಿದ್ದಾರೆ. ಅದಕ್ಕೆ ಈಗೆಲ್ಲ ಸರಿ ಮಾಡಿದ್ದೀವಿ. ಏನೋ ಭಯ ಬೀಳಕ್ಕೋಬೇಡಿ, ನಾವಂತೂ ನಿಮ್ಮ ಜೊತೆಗೆ ಇದ್ದೀವಿ. ನನಗೆ ಏನೋ ಒಂದು ಸಂತೋಷ ಅಂತಂದರೆ ನೀವು ಎಂತೆಂಥ ಪುಣ್ಯಾತ್ಮರು ಶಿವಯೋಗಿಗಳು ಎಲ್ಲ ಸೇವೆ ಮಾಡಿದ್ದೀರ, ಅದರ ಫಲ ನಿಮಗೆ ದೊರಕಬೇಕು ಅನ್ನೋದು ನಮಗೆ ಆಸೆ. ಇಡೀ ದುರ್ಗದಾಗೆಲ್ಲ ಎಲ್ಲೂ ಇಂಥ ಪ್ರಕರಣ ಆಗೋದು ಬೇಡ ಅಂತೇಳಿ ನಮ್ಮದು ಒಂದು ಆಗ್ರಹ. ಮತ್ತು ನೀವೆಲ್ಲ ನಿಮ್ಮ ನೋವು ಕೆಲಸ ಅಂತಿದ್ದಾರೆ, ಹೇಳು ಒಳ್ಳೆಯದಾಗಲಿ. ನಾವು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಬಂದಿದ್ದೀವಿ. ಹೆದರಬೇಡಿ, ಆರೋಗ್ಯ ಹೇಗಿದೆ? ಆರೋಗ್ಯ ನೋಡ್ಕೊಳ್ಳಿ. ಈಗ ಪ್ರೆಗ್ನೆಂಟ್ ಎಲ್ಲ ಮುಗಿದು ಡೆಲಿವರಿ ಆದಮೇಲೆ ವ್ಯವಸ್ಥೆ ಮಾಡೋಣ. ಸರ್ಕಾರಿ ನೌಕರಿಗೆ ಅಕ್ಕರೆಲ್ಲ ಫಾಲೋಅಪ್ ಮಾಡ್ತಾರೆ. ಇವರು ಎಂತೆಂಥ ರಾಜ್ಯದ ಯಾವ ಮೂಲೆಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಅನ್ಯಾಯ ಆದರೆ ಭಾಳಷ್ಟು ಫ್ರೂಟ್ಫುಲ್ ರಿಸಲ್ಟ್. ಇವ್ರ ಹೋರಾಟಕ್ಕೆ ಫಲ ಸಿಕ್ಕಿದೆ. ಹಾಗಾಗಿ ನನಗೆ ಫೋನ್ ಮಾಡೋದು, ನನಗೆ ಮನೆ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದೆ. ಗುರುಜಿಗೆ ಹೇಳಿದೆ ಬನ್ನಿ ನಾವು ಒಂದು ಸಾಂತ್ವನದ ಮಾತು ಹೇಳೋಣ ನೊಂದಿರ ಕುಟುಂಬಕ್ಕೆ ಅಂತ ನಾವು. ಆಮೇಲೆ ಸರ್ಕಾರದ ಹಂತದಲ್ಲಿ ಏನು ಒಂದು ತಪ್ಪಾಗಿತ್ತು ಅಂತ ಅಂದರೆ ಇದೆಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಪೆಷಲ್ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ರು, ಪ್ರಸನ್ನ ಕುಮಾರ್ ಅಂತ. ಅವರನ್ನ ಬದಲಾವಣೆ ಮಾಡಿ ಬೇರೆ ರೀತಿಯಲ್ಲಿ ನಾವು ಸುದ್ದಿಗೆ ಆಗಲೇ ಬರ್ತಾ ಇದ್ವಿ ಟಿವಿಲೆಲ್ಲ ನೋಡಿ. ನಮಗೆ ಸ್ವಲ್ಪ ಪಾಪ ಆ ಟೈಮಲ್ಲಿ ಬಂದ್ರೆ ಇನ್ನೂ ದುಃಖ ಜಾಸ್ತಿ ಆಗುತ್ತೆ. ಒಂದು 6 ದಿವಸ ಆಗಲಿ ನೋವು ಮರಿ ಸ್ವಲ್ಪ ಏಕಾಗಲ್ಲ, ಸ್ವಲ್ಪ ಅದು ಇದಾಗಲಿ ಮರಿ ಇವತ್ತು ಸ್ವಲ್ಪ ತಿಳಿಯಾಗಿರೋದು. ಎಂತ ತಾಯಿಗೆ ಮತ್ತೆ ಮದುವೆ ಆಗಿರೋ ಹೆಂಡತಿಗೆ ಮರೀಕಾಗಲ್ಲ. ಅವ್ರ ಮರಣ ಆಗೋ ತನಕ ಒಂದು ಕಷ್ಟ ನೋವು. ಪುತ್ರ
ಶೋಕಂ ನಿರಂತರ ಹೆತ್ತವರಿಗೆ ಅದೇ ದೇವರು. ಅಂದ್ರೆ ಮುಂಚೆ ಬಹಳ ಸಾತ್ವಿಕ ಕುಟುಂಬ. ಇವರು ಒಂದು ಇರುವೇನೋ ಕೂಡ ಇವ್ರ ಜೀವಮಾನದಲ್ಲಿ ಅದಕ್ಕೆ ಅನ್ಯಾಯ ಆಗ್ಬೇಕು ಅನ್ನೋಂತ ಅಪೇಕ್ಷೆ ಪಡೋರೆ ಅಲ್ಲ. ನೋವಾಯ್ತು ನಮ್ಗೆಲ್ಲ, ತುಂಬಾ ನಮಗೂ ದುಃಖ ಆಗಿ ಕಣ್ಣಲ್ಲಿ ನೀರು ಬಂತು ಗುರುಗಳೇ. ಅಮ್ಮ ಅವರು ತುಂಬಾ ದುಃಖ ವ್ಯಕ್ತಪಡಿಸ್ಬೇಕು, ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಡೋಕೆ ಅರ್ಥ ಆಗ್ತಾ ಇರ್ಲಿಲ್ಲ. ಆಮೇಲೆ ನಮ್ಮ ಪಂಚಪೀಠದ ಸ್ವಾಮೀಜಿಗಳಿಂದ ಹಿಡಿದು ನಮ್ಮ ವಿರಕ್ತ ಸ್ವಾಮೀಜಿಗಳು ಯಾರೇ ಬಂದ್ರು ಇವರ ಮನೆ ಮೇಲೇನೆ ವಸತಿ ಆಗಿದೆ, ಪೂಜೆ ಪುನಸ್ಕಾರ ಎಲ್ಲ. ಮಠಾಧೀಶರು ಅಂದರೆ ಅವರಿಗೆ ದೇವರೇ ಅನ್ನೋಂಥ ಭಾವನೆಯಲ್ಲಿ ಟ್ರೀಟ್ ಬಿಟ್ಬಿಟ್ಟು ಆಗ ಡ್ಯೂಟಿಗೆ ಹೋಗಂಗೆ. ಮತ್ತೆ ಅಲ್ಲಿಂದ ಸೆಕ್ರೆಟ್ರಿಗೆ ಮುಖ್ಯಮಂತ್ರಿಯಿಂದ ಇಲಾಖೆಗೆ ಬರೀತಾರ. ಇಲಾಖೆ ಕಮಿಷನರ್ ಯಾರು? ಕಮಿಷನರ್ ಮೇಡಮ್ ಇವರು ವೆಂಕಟೇಶ್ ಅಂತ ಇದ್ದಾರೆ. ಹೌದು, ಇಲ್ಲೇ ಲೋಕಲ್ ಕೊಡ್ಸೋದ್ರೆ ಆಗತ್ತೆ. ಯಾರೇ ಕೇಳಿ ಕಾಯಂ ಒಂದು ರೀತಿ ಕೇಳ್ತೇನೆ ಇಲ್ಲ ಆಫೀಸರ್ ಗೌರ್ಮೆಂಟ್ ಇವೆಲ್ಲ ಗೊತ್ತು ಯಾರು ಏನು ಸರ್ಕಾರದ ಲೆವೆಲಲ್ಲೇ ಆಗ್ಬೇಕು. ಕಾಯಂ ಕೆಲಸ ಈ ಒಮ್ಮದಿಲ್ಲ ಸರ್, 1% ನಾವು ಮಾಡಿದ್ವಿ. ಅಲ್ಲ ನೀವು ಕೇಳಿ ಇಮಿಡಿಯೇಟ್ ಕೊಟ್ಬಿಡ್ತಾರೆ. ಅಕಸ್ಮಾತ್ ಸರ್ಕಾರ ಕೊಡ್ತಾರೆ, ಅದಾದ್ಮೇಲೆ ಡೆಲಿವರಿ ಆಗಿಂದ ಅದು ಲೇಟ್ ಆಗ್ಬಿಡುತ್ತೆ ಹೇಳಕ್ಕಾಗ. ಈಗ ಡೆಲಿವರಿಗೆ ರೂಲ್ಸ್ ಇದೆ, ನೀವು ಅದು ಬರ್ಬೋದು. ರಜಾ ಹಾಕಿ ಬರ್ಬೋದು. ಮದುವೆಯಾಗಿ 2 ವರ್ಷ ಇಲ್ಲ, ಈ ಜೂನಿಗೆ 1 ವರ್ಷ ಆಗ್ತಿತ್ತು ಅಷ್ಟೇ. ಈ ಜೂನ್ ವಾರ್ಷಿಕ ಸಮಾರಂಭ ಮಾಡ್ಕೋಬೇಕಿತ್ತು. ತುಂಬಾ ನಾರದ ತುಂಬಾ ನೋವಾಗುತ್ತೆ. ಆದ್ರೆ ಈಗ ಕಾನೂನು ಗೌರವಿಸೋಣ, ಕಾನೂನು ಮೇಲೆ ನಂಬಿಕೆ ಇಡಿ. ನಾವು ಸಪೋರ್ಟ್ ನಮ್ಮ ಮಂಡ್ಯ ನಮ್ಮ ಧ್ವನಿ ಸಂಸ್ಥೆ ಎಲ್ಲ ತರಗಳು ನೀವು ನಾವು ಸಹಕರಿಸ್ತೀವಿ. ಹಾಗೆ ಗರ್ಭಿಣಿ ಮಕ್ಕಳ ಪರವಾಗಿನೇ ನಾನು ಮಕ್ಕಳ ಮಹಿಳೆಯರ ಪರವಾಗಿನೇ ನಾನು ಹೋರಾಟ ಮಾಡೋದು. ನ್ಯಾಯ ಸಿಕ್ಕಿಲ್ಲ ಅಂದ್ರೂ ಕಾನೂನು ಮೂಲಕನೇ ಹೋರಾಟಕ್ಕಿದ್ದು ಮಾಡೋದು. ಘನ ನ್ಯಾಯಾಲಯದ ಮುಂದೆ ನಾವೆಲ್ಲ ನಂಬಿಕೆ ಇಡೋಣ. ಈಗ ಗೌರವಿಸೋದು ನ್ಯಾಯಾಲಯಕ್ಕೆ. ಗಂಡ ಹೆಂಡತಿ ಕುಟುಂಬ ಇರ್ತಾರಲ್ಲ, ಗಂಡ ಅನ್ಯಾಯ ಮಾಡ್ದ ಬಂದು ಬಳಗ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ ಅನ್ನೋಂಥ ಒಂಟಿ ಮಹಿಳೆಯರ ಧ್ವನಿ ನಮ್ಮ ರಾಜ್ಯದಲ್ಲಿ ರಜನಿ ಇಲ್ಲ, ಮಂಡ್ಯದಿಂದ ಬಂದು ಮಾತಾಡ್ಸ್ಲಿಕ್ಕೆ ಬಂದಿದ್ದು ನಾನು. ಹುಡುಗರಿಗೆ ಮಾತಾಡ್ಸ್ಲಿಕ್ಕೆ ಅಂತಾನೆ ಬಂದೆ. ಮಂಡ್ಯದಲ್ಲೂ ಭಾರಿ ದೊಡ್ಡ ಪ್ರೊಟೆಸ್ಟ್ ಆಗ್ತದೆ. ನಂಬರ್ ಬರ್ಕೊಡಿ. ಇಲ್ಲ ಹೊರಗಡೆ ಅಲ್ಲಿ ಏನು ಕೋರ್ಟ್ ಡೀಲ್ ನಾವು ಲಾಯರ್ ಮಾಡ್ತಾರ ಅಲ್ಲಿ ಕಮಿಷನರ್ ಕೊಡದೇ ನಡೆಯುತ್ತೆ. ಈಗ ಆಲ್ರೆಡಿ ಅಲ್ಲಿ ಏನು ಕೊಟ್ಟಿರೋದಿಲ್ಲ, ಕೊಡ್ಬೇಕಾಯ್ತು ಕೊಟ್ಟಿಲ್ಲ. ಆಗ ಪ್ರೊಸೆಸ್ ನಡೆಯುತ್ತೆ ಅಂತ ಹೇಳಿದ್ರು. ನನ್ನ ಗಮನಕ್ಕೆ ಬಂದಾಗೆ ಇದೇ ತರದ್ದು ಒಂದು ಕೇಸು ಬರ್ತಾ ಅರ್ಜಿನೇ ಇಲ್ಲ ಅಂತ ಹೇಳಿ ಮುಚ್ಚೋಗ್ಬಿಟ್ಟಿರೋ ಅಂತ ವಿಚಾರ ಗಮನಕ್ಕಿದೆ. ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಬೇಕಾಯ್ತು, ಆದ್ರೆ ಅಷ್ಟೊಂದು ಈ ಬೆಳವಣಿಗೆ ಆದ ಬಳಿಕ ಮತ್ತೆ ಅಲ್ಲಿ ರಿಟರ್ನ್ ಕಂಪ್ಲೇಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅಲ್ಲೇ ಕೊಟ್ಟಿರೋದ್ರಿಂದ ಅಲ್ಲಿ ಅಡ್ವೊಕೇಟ್ಸ್ ಏನು ಡೀಲ್ ಮಾಡ್ತಾರೆ, ಬೇಡ ನಡೆಯುತ್ತೆ. ಈ ಪ್ರಸನ್ನ ಕುಮಾರ್ ಇವರು ಏನಂದ್ರೆ ಅಲ್ಲ, ಅವರೇ ಬೇಡ ಅಂತ ಹೇಳಿದ್ದಾರೆ. ಈಗ ಯಾರನ್ನ ಚೇಂಜ್ ಮಾಡ್ಬೇಕಂತಾರಲ್ಲ ಅವರೇ ಅವಶ್ಯಕತೆ ಬೇಡ ಅಂತ ಹೇಳಿದ್ರಿಂದ ಈಗ ಕೊಡ್ಬೇಕೋ ಬೇಡ, ಬಿಡಬೇಕೋ ಬೇಡ, ಏನು ಪ್ರಶ್ನೆ ಆಗಿದೆ.
ಕೊಡಿಸ್ತೇನೆ. ನಾನು ಅವ್ರು ಸ್ಪಷ್ಟವಾಗಿ ಹೇಳಿದೆ, ನೀವು ಕೊಡದೇ ನಡೆಯುತ್ತೆ ಬಿಡಿ. 28 ಬಂದ್ರೆ 1 ಇಯರ್ ಅವ್ರ ಭೇಟಿ. ಇವ್ರ ವಯಸ್ಸು 98 PUC ಪಾಸ್ ಆಗಿದ್ದು ಅಮ್ಮ ನಾವು ಬರ್ತೀವಿ. 4 ವರ್ಷ 5 ವರ್ಷ ಬಿದ್ದವ್ರೆ. ಮಾಡಿದವ್ರು ನಾನು ಕಿವಿ ಕೇಳ ವೈಯಕ್ತಿಕವಾಗಿ ಕುಟುಂಬದಿಂದ ಇಬ್ರು ಸೈನ್ ಆಗಿ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಬಿಡಿ, DC-ಗೂ ಕೊಡಿ, ಸಂಘದಿಂದ ಆಗಿದೆ. ಅದೇಂದ್ರೆ ಈಗ ಆಲ್ರೆಡಿ ಪೋಸ್ಟ್ ಮಾರ್ಟಮ್ದಲ್ಲಿ ಅಲ್ಲಿ ಹೋಗಿದಾರಲ್ಲ, ಈಗ ಕೂಡ ಅವ್ರು ಹೇಳಿದ್ದಾರೆ ಇದ್ರ ಬಗ್ಗೆ. ಗೌರ್ಮೆಂಟ್ ಆಫೀಸರ್ ನನಗೆ ಗೊತ್ತು. ನಾನು ಇವನು ಹೇಳಿದ ತಕ್ಷಣ ನಾನೇ ಫೋನ್ ಮಾಡಿ ಹೇಳಿದ್ರು. ಆಗ ಹೇಳಿದಾಗ ಇವ್ರು ಕೊಟ್ಟಿಲ್ಲ. ಕೊಡ್ಲಿಕ್ಕೆ ಹೋದಾಗ ಅಷ್ಟೊಂದು ಇನ್ಫಾರ್ಮೇಶನ್ ಬರ್ತಾ ಏನಾಗ್ತಂದ್ರೆ ಆ ಕಂಪ್ಲೇಂಟ್ ಕೊಟ್ಟಾಗಿದೆ ವಾಪಸ್ ತಕೊಂಡ್ಬಿಡಪ್ಪ ಅಂತ ಕೊಡ್ತಾರೆ. ಮಾಡಿ ಇವತ್ತು ಸಿಗ್ತಾನೆ ಅಂತ ಹೇಳಿ ಅಲ್ಲಿ ಒಂದು ಕ್ಲಿಪ್ ಕೊಟ್ಬಿಟ್ಟು ಬಂದಿದ್ದೀನಿ. ಮುಂದುವರಿತಾರೆ ಹೆಂಗ್ ನಂಬ್ತೀರ? ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಸಿಕ್ತಲ್ಲ, ಅವರು ಬಹಳ ಚೆನ್ನಾಗಿ ದಕ್ಷಿಣ ಹಾಕೊಂಡು ಎಲ್ಲ ಮಾಡ್ಕೊಂಡು ಇವರು ಯಾವ ಅಂಶಕ್ಕೂ ಒಳಗಾಗಿಲ್ಲ. ಬಟ್ ರಾಜಕಾರಣಿಗಳು ಗೊತ್ತಾಗಿಲ್ಲ, ಅವ್ರನ್ನ ಬದಲಾವಣೆ ಯಾಕೆ ಮಾಡಬಾರ್ದು ಅಂತ ಕೆಲವು ರಾಜಕಾರಣ ನಡೀತಾ ಇರ್ಬೋದು, ದಿಢೀರ್ ಇರ್ಬೋದು ಕೇಸಸ್. ಆದ್ರೆ ಕಾನೂನಲ್ಲಿ ಚೌಕಟ್ಟಿನಲ್ಲಿ ಕೆಲವೊಂದು ತಪ್ಪಿತಸ್ಥ ಕಠಿಣ ಶಿಕ್ಷೆ ಆಗಿರೋನ್ಗೆ ಅದಕ್ಕೆ ಮುಂಚೆ ಅಲ್ಲಿ ಏನಾಗ್ಬಿಡತ್ತೆ, ಇದ್ಯಾವ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಸಂಬಂಧ ಅರ್ಜಿ ಕೊಟ್ಟು